ರಾಜ್ಯದ ಮಂದಿಗೆ ಗೃಹಲಕ್ಷ್ಮಿ ಶಾಕ್ ಕಾದಿದ್ಯಾ ಅಂತ. ಯಾಕಂದ್ರೆ 3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ದುಡ್ಡು, ಮುಂದೆ ಬರುತ್ತೋ ಇಲ್ವೋ ಅನ್ನುವಂತ ಟೆನ್ಷನ್ ಒಂದ್ ಕಡೆ ಮಹಿಳೆಯರಿಗೆ ಇದೆ. ಯಾಕಂದ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದೀವಿ, ಅದರಲ್ಲಿ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ನಡೀತಾ ಇದೆ. ನೀವೇನು ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಲ್ಲ, ಕೊಟ್ಟ ನಂತರ ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ನೋಡ್ತಾ ಇದ್ದಂತ ಬೆಳವಣಿಗೆಗಳನ್ನ ಗಮನಿಸಿದ್ರೆ 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಅಂದಾಗ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಪ್ಪ, ಹಣ ಬರುತ್ತೋ ಇಲ್ವೋ ಅನ್ನುವಂತ ನಿಟ್ಟಿನಲ್ಲಿ ಮಹಿಳೆಯರು ಯೋಚನೆ ಮಾಡ್ತಾ ಇದ್ದಾರೆ. ರಾಜ್ಯದ ಮಂದಿಗೆ ಗೃಹಲಕ್ಷ್ಮಿ ಶಾಕ್. 3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ದುಡ್ಡು. ಗೃಹಲಕ್ಷ್ಮಿ ದುಡ್ಡು ಕೊಡಲ್ವಾ ಡಿ.ಕೆ.ಶಿ ಸರ್ಕಾರ? ಇದು 3ನೇ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಬಡ ಜನರು ಬರೀ ಕಾದಿದ್ದೇ ಆಯ್ತು, ಹಣ ಇಲ್ವೇ ಇಲ್ಲ. ಈ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ನೆಪವನ್ನ ಹೇಳ್ತಾ ಇದ್ದಾರೆ ಅಂತ ಜನ ಹೇಳ್ತಿದ್ದಾರೆ. 2-3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಹಣ. ಗೃಹಲಕ್ಷ್ಮಿ ನಂಬಿ ಬದುಕ್ತಿದ್ದಂಥ ಬಡವರು ಕಂಗಾಲಾಗಿದ್ದಾರೆ. ಅಗತ್ಯ ವಸ್ತು ಹಾಗೂ ಔಷಧಿ ಖರೀದಿಸಲು ದುಡ್ಡಿಲ್ಲ. ಅಯ್ಯೋ ಏನ್ ಮಾಡೋದು, ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಬಡ ಜನರು. ಅಸಲಿಗೆ ಮತ್ತೆ ಗೃಹಲಕ್ಷ್ಮಿ ಹಣ ಮತ್ತೆ ನೋಡ್ತೀವಾ ಇಲ್ವಾ ಅಂತ ಮಹಿಳೆಯರು ಕಂಗಾಲಾಗಿದ್ದಾರೆ. ಇನ್ನೆಷ್ಟು ದಿನ ನಡೆಯುತ್ತೆ ಗೃಹಲಕ್ಷ್ಮಿ ಪರಿಷ್ಕರಣೆ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪರಿಷ್ಕರಣೆ ನೆಪದಲ್ಲಿ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ತಾರಾ ಡಿ.ಕೆ.ಶಿ ಸರ್ಕಾರ? ಕೇಳೋಣ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಂತ್ರಿಗಳೇ ಇಲ್ಲ, ಯಾರನ್ನ ಅಂತ ಕೇಳೋಣ ಅಂತ ಕೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಕೇಳಬೇಕು. ಈಗ ಸದ್ಯಕ್ಕೆ ಖಾತೆಗೆ ಮಂತ್ರಿ ಇಲ್ಲ ಅಂತ ಅಂದ್ರೆ ಅದರ ಜವಾಬ್ದಾರಿ ಡಿ.ಕೆ. ಶಿವಕುಮಾರ್ಗೆ ಇರುತ್ತೆ, ಮುಖ್ಯಮಂತ್ರಿಗೆ ಇರುತ್ತೆ. ಸೊ ಹಾಗಾಗಿ ಸಿ.ಎಂಗೆ ಇರುತ್ತೆ, ಅವ್ರನ್ನೇ ಕೇಳಬೇಕಲ್ಲ. ಪರಿಷ್ಕರಣೆ ಮಾಡ್ತೀವಿ, ಗ್ಯಾರಂಟಿ ಪರಿಷ್ಕರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂಚೆನೂ ಕೂಡ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತಾನೂ ಕೂಡ ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು. ಇಲ್ಲಿ ಗೃಹಲಕ್ಷ್ಮಿ ಪರಿಷ್ಕರಣೆ ಆಗ್ತಾ ಇದೆ. ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ನಿಮ್ಮ ಐಡೆಂಟಿಟಿ ಕಾರ್ಡು, ನಿಮ್ಮ ಐ.ಡಿ ಕಾರ್ಡ್ ಏನಿದೆ ಅಂದರೆ ವೋಟರ್ ಐ.ಡಿ ಕಾರ್ಡ್ ಏನಿದೆ ಅದನ್ನು ಕೂಡ ನೀವಲ್ಲಿ ಲಿಂಕ್ ಮಾಡಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದರು ಡಿ.ಕೆ. ಶಿವಕುಮಾರ್. ಈಗಾಗಲೇ ಒಂದಿಷ್ಟು ಮಹಿಳೆಯರು ಅದ್ರ ಬಗ್ಗೆ ಕಂಪ್ಲೇಂಟನ್ನು ಹೇಳ್ತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಪರಿಷ್ಕರಣೆ ಆಗ್ತಾ ಇದೆ, ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಬನ್ನಿ, ಗ್ರಾಮ 1 ಆಗಿರ್ಬೋದು, ಬೆಂಗಳೂರು 1 ಅಂತ ಆಗಿರ್ಬೋದು, ಅಥವಾ ಎಲ್ಲೆಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಿಂಕನ್ನು ಮಾಡಿಸ್ಕೊಳ್ತಾ ಇದ್ದಾರಲ್ಲ ಕಚೇರಿಗಳಿಗೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ತೆಗೆದುಕೊಂಡು ಹೋದರೆ ಸರ್ವರ್ ಇಲ್ಲ ಅನ್ನುವಂಥ ಸಮಸ್ಯೆಯನ್ನು ಹೇಳ್ತಾರೆ. ಇದು ಯಾವಾಗ ಆಗುತ್ತೆ, ನಮ್ಮ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಬರೋದು? ತಿಂಗಳಾದರೆ ಸಾಕು ಗೃಹಲಕ್ಷ್ಮಿ ಹಣ ಬರುತ್ತೆ 2,000 ರೂಪಾಯಿ, ಏನೋ ಒಂದು ಅದ್ರ ಮೇಲೆ ಡಿಪೆಂಡ್ಸ್ ಆಗಿದ್ವಿ ನಾವು. ಸರ್ಕಾರ ಕೊಟ್ಟು ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ, ಇದು ಸರಿನಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮಹಿಳೆಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಷ್ಟರ ಮಟ್ಟಿಗೆ ಸರಿಯಪ್ಪ, ಮುಂದೆ ಏನ್ ಮಾಡೋದು ನಾವು? ಕೊಟ್ಟಿದ್ದಾರೆ ಇಷ್ಟು ದಿನ, ಅದೇ ಹಣವನ್ನ ಕೂಡಿಟ್ಕೊಂಡು ಕೆಲವೊಬ್ರು ಏನೋ ಒಂದು ಉದ್ಯಮವನ್ನ ಮಾಡ್ಕೊಂಡಿದ್ದಾರೆ, ಕೆಲವೊಬ್ರು ಏನೋ ಒಂದು ಉದ್ಯಮಕ್ಕೆ ಅಂತ ಒಂದಿಷ್ಟು ಮಷಿನ್ಗಳನ್ನ ಖರೀದಿ ಮಾಡುವಂಥದ್ದು ಹೀಗೆಲ್ಲ ಮಾಡಿದ್ದಾರೆ. ಈ ಹೊಲಿಗೆ ಯಂತ್ರಗಳನ್ನ ಖರೀದಿ ಮಾಡ್ಕೊಂಡು ಮಹಿಳೆಯರು, ಎಷ್ಟೋ ಮಹಿಳೆಯರು ಹೆಲ್ಪ್ಫುಲ್ ಆಗಿದೆ ಗೃಹಲಕ್ಷ್ಮಿ ಹಣ, ಇಲ್ಲ ಅಂತ ಹೇಳ್ತಾ ಇಲ್ಲ. ಮಹಿಳೆಯರಿಗೆ ಕೊಟ್ಟಂತ 2,000 ರೂಪಾಯಿ ಹೆಲ್ಪ್ಫುಲ್ ಆಗಿದೆ. ಮಾತ್ರೆಗಳಿಗೆ ಅಂತ ಒಂದಿಷ್ಟು ಹಿರಿಯರು, ಮನೆ ಹಿರಿಯರಿಗೆ ಅಂತ ಏನು ಹೇಳಿತ್ತಲ್ಲ ಸರ್ಕಾರ, ಅದೇ ರೀತಿಯಾಗಿ ಹಿರಿಯರಿಗೆ ಬಂದಂಥ ಹಣವನ್ನು ಇಟ್ಕೊಂಡು ಮಾತ್ರೆಗಳ ಖರೀದಿ ಮಾಡುವಂಥದ್ದು. ಈಗ ಏಜ್ ಆಗಿರುತ್ತೆ, ಶುಗರ್ ಪೇಷಂಟ್ಗಳು ಈ ರೀತಿಯಾಗೆಲ್ಲ ಇರ್ತಾರೆ. ಸೊ ಅವರಿಗೆ ಹೆಲ್ಪ್ಫುಲ್ ಆಗಿದೆ. ಮುಖ್ಯಮಂತ್ರಿಗಳೇ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಬರುತ್ತೆ? ಇದು ಲಕ್ಷ ಬಡ ಜನರ ಪ್ರಶ್ನೆ. ಉತ್ತರ ಕೊಡಿ ಸಿ.ಎಂ ಡಿ.ಕೆ. ಶಿವಕುಮಾರ್. ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖವಾದದ್ದು ಗೃಹಲಕ್ಷ್ಮಿ ಯೋಜನೆ. 2023ರಲ್ಲಿ ರಾಜ್ಯದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಕಾರಣನೇ ಗೃಹಲಕ್ಷ್ಮಿ. ಅಧಿಕಾರ ತಂದು ಕೊಟ್ಟ ಯೋಜನೆ ಸಮರ್ಪಕ ಜಾರಿ ವಿಚಾರದಲ್ಲಿ ಏಕಿಷ್ಟು ಹಿಂದೆ ಇಟ್ಟು ಗೃಹಲಕ್ಷ್ಮಿ ಫಲಾನುಭವಿಗಳ ಪರಿಷ್ಕರಣೆ ಮಾಡೋಕೆ ಇನ್ನೆಷ್ಟು ದಿನ ಬೇಕು ನಿಮಗೆ? ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರೇ ಇದಕ್ಕೆ ಉತ್ತರ ಕೊಡ್ಲೇಬೇಕು. ಪರಿಷ್ಕರಣೆ ಅಂತ ಹೇಳ್ತಾ ಇದ್ದೀರಾ, ಇದೇ ಪರಿಷ್ಕರಣೆಯಲ್ಲಿ ಇನ್ನೊಂದು ವರ್ಷ ತಳ್ಳಿಬಿಡೋಣ ಅನ್ನುವಂಥದ್ದು, ಅಥವಾ ಯಾವಾಗ ಆಗುತ್ತೆ? ಲಕ್ಷ ಬಡ ಜನರ, ಮಹಿಳೆಯರ ಪ್ರಶ್ನೆ ಆಗಿದೆ ಇದು. ಪಂಚ ಗ್ಯಾರಂಟಿಗಳ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಮಹಿಳಾ ಓಟನ್ನ ಪಡಿಬೇಕು ಅಂತಾನೆ ಸರ್ಕಾರ ಈ ಒಂದು ಪಂಚ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಒಂದು ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು. ಸರ್ಕಾರ ಇಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತಪ್ಪ, ಯಾಕೆ ನಾವು ಈ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರಬಾರ್ದು? ಈ ಪಕ್ಷ ಇಷ್ಟೆಲ್ಲ, ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ನಮಗೆ ಹೆಲ್ಪ್ಫುಲ್ ಮಾಡಿಕೊಡ್ತಾ ಇದೆ, ಹಾಗಾಗಿ ಇವ್ರಿಗೆ ಮತ ಹಾಕೋಣ ಅಂತ ಮಹಿಳೆಯರ ಮತ ಎಲ್ಲ ನೀವು ತೆಗೆದುಕೊಂಡಿದ್ದೀರಾ ಈ ಒಂದು ಗ್ಯಾರಂಟಿಗಳನ್ನ ಮುಂದೆ ಇಟ್ಕೊಂಡು. ಬಟ್ ಈಗ ಏನಾಗ್ತಾ ಇದೆ, ಇದಕ್ಕೆ ಆನ್ಸರೇಬಲ್ ಯಾರು ಅಂತ ಅಂದ್ರೆ DK ಶಿವಕುಮಾರ್ ಆನ್ಸರ್ ಮಾಡಬೇಕು. ಈಗ ಬರ್ತಾ ಇಲ್ಲ, 3-4 ತಿಂಗಳಾಯಿತು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಬಂದು ಒಂದು 3 ತಿಂಗಳು ಬಂತು ಅಷ್ಟೇ, ನಮಗೆ 3-4 ತಿಂಗಳು ಬಂತು ಅಷ್ಟೇ, ಆಮೇಲೆ ತಿರುಗಿ ಬರ್ತಾ ಇಲ್ಲ. ಏನೇನೋ ಹೇಳ್ತಾರೆ, ಬಾಡಿಗೆಗಳು ಕಮ್ಮಿ ಮಾಡ್ತೀವಿ, ಅದು ಕಮ್ಮಿ ಮಾಡ್ತೀವಿ, ಇದು ಕಮ್ಮಿ, ಏನೂ ಇಲ್ಲ, ಏನು ಯೂಸ್ ಇಲ್ಲ, ಪ್ರಯೋಜನವೇ ಇಲ್ಲ. ಆಗುತ್ತೆ, ಅದು ಟೈಮ್ಗೆ ಆಗುತ್ತೆ, ಇಲ್ಲ ಅಂತೇನಲ್ಲ. ಎಲ್ಲ 2000 ಅಂತಂದ್ರೆ ಎಷ್ಟೋ ಜನಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಆಗಲಿಲ್ಲ, ಕೊಡಲಿಲ್ಲ, ಇಲ್ಲ ಅಂತಂದಿಲ್ಲ. 3-4 ತಿಂಗಳಾಯಿತು ಬಂದು. ಏನೋ SR ಮಾಡ್ತಾ ಇದ್ದೀವಿ, ಸ್ಟಾಪ್ ಆಗಿದೆ ಇವಾಗ, ಆಮೇಲೆ ಸ್ಟಾಪ್ ಆದಮೇಲೆ ಕೊಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಈಗ ಮೇಡಮ್ ಅದೇನೋ ಅಂದ್ರಲ್ಲ ಮೇಡಮ್, 70,000 ಹಾಕ್ತೀವಿ ಜನರಲ್ಗೆ, ಅದು ಇದು ಅಂತಂದ್ರಲ್ಲ DK ಶಿವಕುಮಾರ್ ನ್ಯೂಸಲ್ಲಿ, ಎಲ್ಲೋಯ್ತು ಅದೆಲ್ಲ? 25 ಇವ್ರಿಗೆ ಹಾಕ್ತೀವಿ, 75 ಜನರಲ್ಗೆ ಹಾಕ್ತೀವಿ ಅಂತ ಅದೆಲ್ಲ ಎಲ್ಲೋ ಇತ್ತು? ಎಲ್ಲ ಸುಳ್ಳು ಅಲ್ವಾ ಆಶ್ವಾಸನೆ ಅದೆಲ್ಲ? ಸದ್ಯ ನಮ್ಗೆ ಹಾಕಿದ್ರೆ ನೀವು ಹೇಳ್ತಾ ಇದ್ವಿ, ಡೈರೆಕ್ಟಾಗಿ ಹಾಕಿಲ್ಲ. ಇಲ್ಲ ಇಲ್ಲ, ಯಾರಿಗೂ ಹಾಕಿಲ್ಲ. ಹೆಂಗೆ ಬಂದ್ಬಿಡುತ್ತೆ? ಎಲ್ಲರಿಗೂ ಬರುತ್ತೆ, ನಮಗೂ ಕಾರ್ಡ್ ಮಾಡೋಕೆ ಹೋದರೆ ಇವಾಗ ಬಿಟ್ಟಿಲ್ಲ, ಅವಾಗ ಬನ್ನಿ ಇವಾಗ ಬನ್ನಿ ಅಂತಾರೆ. ಅದಕ್ಕೇನು ಮಾಡೋದು? ಇನ್ನೇನು ಒಂದು 5 ವರ್ಷ ಬದುಕತ್ತೀವಿ, ಓಟು ಹಾಕಲ್ಲ, ಏನೂ ಬೇಡ ನಮಗೆ. ಹೇಳ್ತಾರೆ ನಮ್ಗೆ BPL ಕಾರ್ಡ್ ಇಲ್ಲ, ಮಾಡಲ್ಲ ಅಂತಾರೆ ಅವರು. ಇನ್ನೆಲ್ಲ ಇದೆ, ವೋಟ್ ID, ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲ ಇದೆ, BPL ಕಾರ್ಡ್ ಒಂದಿಲ್ಲ. 6 ತಿಂಗಳು ಆಯಿತು, ಮೇಲೆ ಆಯಿತು. ಹೋದ ವರಲಕ್ಷ್ಮಿ ಹಬ್ಬ ಆಗಿದ್ಮೇಲೆ ಹಾಕಿರೋದು, ಇನ್ನೂ ನಮ್ಗೆ ಬರ್ತಾ ಇಲ್ಲ. ಏನೋ ಗೊತ್ತಿಲ್ಲಪ್ಪ, ಅವ್ರ ಇಷ್ಟ ಹೆಂಗಾಯ್ತೋ ಗೊತ್ತಿಲ್ಲ. ನಾವು ಬಡವ್ರು ಹೋಗಿ ಯಾರನ್ನ ಕೇಳೋಣ? ಹೇಳ್ತಾ ಇದ್ದಾರೆ, ಫೋನಲ್ಲಿ ಹಾಕ್ತಾ ಇದ್ದಾರೆ, ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೀವಿ, ಕೊಡ್ತೀವಿ, ಕಳಿಸ್ತೀನಿ ಅಂತ ಕಳಿಸಲ್ಲ ಅಂತಾರೆ, ಮಾಡಿಲ್ಲ. ಇದು ಕೆಲವ್ರಿಗೆಲ್ಲ ಬಡವ್ರ ಕಾರ್ಡೇ, ಕೂಪನ್ ಕಾರ್ಡೇ ಕ್ಯಾನ್ಸಲ್ ಮಾಡ್ತಾರೆ. ಮಾಡಿಬಿಟ್ಟು ಪುಟ್ಟ ಆಫೀಸ್ಗೆ ಹೋಗು ಅಂತಾರೆ. ಪುಟ್ಟ ಆಫೀಸ್ ಹೋದ್ರೆ ಇನ್ಸ್ಪೆಕ್ಟ್ರು BJP ಆಫೀಸ್ಗೆ ಹೋಗು ಅಂತಾರೆ. BJP ಆಫೀಸವ್ರು ಹೋಗಿದ್ರೆ ನಾನು ಹೇಳ್ದೆ ಅಂತ ಡಿಸ್ಟಿಂಗ್ ಕಾರ್ಡ್ ಕೊಟ್ಟು, ಮಲ್ಲೇಶ್ವರದಲ್ಲಿ ಇರೋರು BJP ಆಫೀಸ್, ಅಲ್ಲಿ ತೊಗೊಂಡೋದ್ರೆ ಇದೆಲ್ಲ ಏನಕ್ಕೆ? ನಾವು ಹೋಗ್ರಿ ಇನ್ನೊಂದು ದಿವಸ ಬಂದಿದ್ದ, ನಾನು ಮನೆ ಕೆಲಸ ಮಾಡಿಕೊಂಡು ಹೋಗಿ ತಿರುಗಿಬಿಟ್ಟು ನಾವೇ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಯಾರು ಮುಂದೆ ನಿಂತ್ಕೊಂಡು ಮಾಡೋರು ಯಾರಿದ್ದಾರೆ?